ಗ್ರೀಟಿಂಗ್ಸ್ ಫ್ರೆಂಡ್ಸ್. ನಾನು ಕಳೆದ ಸೆಷನ್ ಅಲ್ಲಿ ಡಿವಿಡೆಂಡ್ ಈಲ್ಡ್ ಮೆಥಡ್ ಬಗ್ಗೆ ಚರ್ಚೆ ಮಾಡಿದ್ದೆ. ನಿಮಗೆ ತಿಳಿದಿರಬೇಕು, ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ನಮ್ಮ ಸಿಲೆಬಸ್ಗೆ ಬೇಕಾಗಿರುವಂತಹ 4 ಇಂಪಾರ್ಟೆಂಟ್ ಮೆಥಡ್ಸ್ ಇತ್ತು. ಒಂದು ನೆಟ್ ಅಸೆಟ್ಸ್ ಮೆಥಡ್, ಎರಡನೇದಾಗಿ ಡಿವಿಡೆಂಡ್ ಈಲ್ಡ್ ಮೆಥಡ್, ಮೂರನೇದು ಅರ್ನಿಂಗ್ ಕೆಪಾಸಿಟಿ ಮೆಥಡ್ ಅಂಡ್ ನಾಲ್ಕನೇದು ಫೇರ್ ವ್ಯಾಲ್ಯೂ ಮೆಥಡ್. ಈ 4 ಮೆಥಡ್ ಅಲ್ಲಿ ದಿ ಫಸ್ಟ್ ಮೆಥಡ್ ಅಂದ್ರೆ ನೆಟ್ ಅಸೆಟ್ಸ್ ಮೆಥಡ್ ಬಗ್ಗೆ ನಾನು 3rd and 4th ಸೆಷನ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಲಾಸ್ಟ್ ಸೆಷನ್ ಅಂದ್ರೆ 5th ಸೆಷನ್ ಅಲ್ಲಿ ನಾನು ಡಿವಿಡೆಂಡ್ ಈಲ್ಡ್ ಮೆಥಡ್ ಬಗ್ಗೆ ಐ ಗೇವ್ ಯು ಅ ಥಿಯರಿಟಿಕಲ್ ಬ್ಯಾಕ್ ಗ್ರೌಂಡ್. ಅದು ಹೇಗೆ ಮಾಡಬೇಕು ಅಂತ ಒಂದು ಥಿಯರಿನ ಡಿಸ್ಕಸ್ ಮಾಡಿದ್ದೆ. ಅಂಡ್ ಐ ಟೋಲ್ಡ್ ಯು ದಟ್ ದೇರ್ ಆರ್ 5 ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್. ನೀವು ಈ 5 ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ಯು ವುಡಂಟ್ ಗೋ ರಾಂಗ್. ಆ 5 ಸ್ಟೆಪ್ಸ್ ಏನು ಅನ್ನೋದನ್ನ ಒಂದು ಸ್ಮಾಲ್ ರೀಕ್ಯಾಪ್ ಮಾಡ್ಕೊಳ್ಳೋಣ. ಸ್ಟೆಪ್ 1, ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ಸ್. ಎರಡನೇ ಸ್ಟೆಪ್ ಅಲ್ಲಿ ನೀವು ಯು ಮೇಡ್ ಸಮ್ ಅಪ್ರಾಪ್ರಿಯೇಷನ್ಸ್. ನಾವು ಅಪ್ರಾಪ್ರಿಯೇಷನ್ಸ್ ಟು ಸರ್ಟನ್ ರಿಸರ್ವ್ಸ್, ಬೋತ್ ಸ್ಟ್ಯಾಚ್ಯುಟರಿ ಆಸ್ ವೆಲ್ as ನಾನ್ ಸ್ಟ್ಯಾಚ್ಯುಟರಿ ರಿಸರ್ವ್ಸ್. ನಾವು ಮೂರನೇ ಸ್ಟೆಪ್ ಅಲ್ಲಿ ನಾವೇನ್ ಮಾಡಿದ್ವಿ, ಯು ಡಿಸ್ಟ್ರಿಬ್ಯೂಟೆಡ್ ದಿ ಪ್ರಾಫಿಟ್ಸ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ and equity shareholders. ನಾಲ್ಕನೇ ಸ್ಟೆಪ್ ಅಲ್ಲಿ ನಾವು ಯು ಕ್ಯಾಲ್ಕುಲೇಟೆಡ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್. ಐ ಗೇವ್ ಯು ಅ ಫಾರ್ಮುಲಾ ವಿಚ್ ಐ ವಿಲ್ ಬಿ ಅಗೇನ್ ಡಿಸ್ಕಸಿಂಗ್ ಇನ್ ಟುಡೇಸ್ ಸೆಷನ್. ಐದನೇ ಸ್ಟೆಪ್ ಅಲ್ಲಿ ಯು ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಪರ್ ಶೇರ್. ಅದಕ್ಕೂ ಸಹ ಒಂದು ಸಣ್ಣ ಫಾರ್ಮುಲಾ ಕೊಟ್ಟಿದ್ದೆ. ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಕ್ಯಾಲ್ಕುಲೇಟ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್. ಫ್ರೆಂಡ್ಸ್, ಇವತ್ತು ಒಂದು ಸಣ್ಣ ಪ್ರಾಬ್ಲಮ್ ನ ತಗೊಂಡು ಆ ಪ್ರಾಬ್ಲಮ್ ಅಲ್ಲಿ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂಡರ್ ನೆಟ್ ಅಸೆಟ್ಸ್ ಮೆಥಡ್ ಮಾಡೋಣ, ಡಿವಿಡೆಂಡ್ ಈಲ್ಡ್ ಮೆಥಡ್ ಸಹ ಮಾಡೋಣ. ಆಲ್ರೆಡಿ ನೆಟ್ ಅಸೆಟ್ಸ್ ಮೆಥಡ್ ಮಾಡಿದ್ದೀನಿ, ಬಟ್ ಟುಡೇ ಲೆಟ್ ಅಸ್ ರಿವಿಸಿಟ್ ನೆಟ್ ಅಸೆಟ್ಸ್ ಮೆಥಡ್ ಆಸ್ ವೆಲ್. ಅಂಡ್ ಹೊಸದಾಗಿ ಡಿವಿಡೆಂಡ್ ಈಲ್ಡ್ ಮೆಥಡ್ ಅಡಿಯಲ್ಲಿ ಹೇಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡೋಣ. ಫ್ರೆಂಡ್ಸ್, ಶಾಲ್ ವಿ ಪ್ರೊಸೀಡ್ ಫರ್ದರ್ and try to solve a problem and try to learn the concept of dividend yield method. Friends, let us proceed further to the problem. Now ivattu solve mado problem na nodona. It says following is the balance sheet of X Limited as on 31st December 2003. Okay, under the asset side of the balance sheet you have land and buildings 41,250. Okay, plant and machinery 48,750, trademarks 7,500, stock 18,000, debtors 33,000, cash at bank 19,500, preliminary expenses 4,500. Okay, now let us shift our focus to liabilities side of the balance sheet. ಅಲ್ಲಿ shares of rupees 10 each ಅಂತ ಹೇಳಿದಾನೆ. ಯಾವ ಡಿಸ್ಕ್ರಿಪ್ಷನ್ ಇಲ್ಲ ಅಂತ ಹೇಳಿದ್ರೆ ಅದು ಈಕ್ವಿಟಿ ಶೇರ್ಸ್ ಅಂತ ನಾವೇ ತಿಳ್ಕೋಬೇಕಾಗತ್ತೆ. ಕೀಪ್ ದಟ್ ಇನ್ ಮೈಂಡ್. ನಾವು ಜನರಲ್ ರಿಸರ್ವ್ ಇದೆ, ಟ್ಯಾಕ್ಸೇಷನ್ ರಿಸರ್ವ್ ಸಹ ಇದೆ, ವರ್ಕ್ ಅಂಡ್ ಸೇವಿಂಗ್ಸ್ ಅಕೌಂಟ್ ಇದೆ, P&L ಅಕೌಂಟ್ ಕೊಟ್ಟಿದ್ದಾನೆ, ಸನ್ರಿ ಕ್ರೆಡಿಟರ್ಸ್ ಸಹ ಕೊಟ್ಟಿದ್ದಾನೆ. ಫ್ರೆಂಡ್ಸ್, ಲೆಟ್ ಅಸ್ ಸಿ ವಾಟ್ ದಿ ಅಡ್ಜಸ್ಟ್ಮೆಂಟ್ಸ್ ಆರ್. ನೌ ಇಟ್ ಸೇಸ್ ಪ್ಲಾಂಟ್ ಅಂಡ್ ಮಿಷನರಿ ಈಸ್ ವರ್ತ್ rupees 45,000. Okay, and land and buildings have been valued at 90,000 by an independent valuer. Irli, rupees 3,000 of debts are bad. The profits of the company have been as follows anta 3 ವರ್ಷದ ಪ್ರಾಫಿಟ್ಸ್ ನ ಕೊಟ್ಟಿದ್ದಾನೆ. 2000 rupees 30,000, 2001 rupees 33,750, 2002 rupees 36,750 ಅಂತ ಕೊಟ್ಟಿದ್ದಾನೆ. Fine. It says it is the company's practice to transfer 25% of the profits to reserves. Okay, ignoring taxation, find out the value of the shares on the basis of net assets and dividend yield, assuming that similar companies gave a return of 10%. Friends, ee problem alli he is asking us to calculate value per share based on net assets method as well as dividend yield method. ಎರಡು ಮೆಥಡ್ ನ ನಾವು ಈಗ ಟ್ರೈ ಮಾಡೋಣ. ಮೊದಲಿಗೆ ನಾವು ನೆಟ್ ಅಸೆಟ್ಸ್ ಮೆಥಡ್ ನ ಟ್ರೈ ಮಾಡಿ ವಿ ವಿಲ್
try to arrive at the answer. Friends, ಈಗ ನೆಟ್ ಅಸೆಟ್ಸ್ ಮೆಥಡ್ ಅಲ್ಲಿ ಇವನು ಕೊಟ್ಟಂತಹ ಅಡ್ಜಸ್ಟ್ಮೆಂಟ್ಸ್ ನೋಡಿದ್ರೆ he says plant and machinery is worth 45,000. ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ಲಾಂಟ್ ಅಂಡ್ ಮೆಷಿನರಿ is 48,750. ಆದರೆ as I told you already that you have to consider the market value. ಅಂದ್ರೆ ಪ್ಲಾಂಟ್ ಅಂಡ್ ಮೆಷಿನರಿ ನಾವು 45,000 ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಬಿಲ್ಡಿಂಗ್ಸ್ have been valued at 90,000 ಅಂತ ಹೇಳಿದಾನೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ 41,250 ಇದೆ, but we need to take at rupees 90,000 which is the market value. Now 3,000 rupees debts are bad. ಸೊ ಅದನ್ನು ಸಹ ಅಡ್ಜಸ್ಟ್ ಮಾಡೋದ್ರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಡೇಟಾಸ್ ಇಂದ ಈ ಬ್ಯಾಡ್ ಡೆಟ್ಸ್ ನ ಮೈನಸ್ ಮಾಡಬೇಕಾಗತ್ತೆ. ಓಕೆ, ನಾವು 3 years ಪ್ರಾಫಿಟ್ಸ್ ಕೊಟ್ಟಿದ್ದಾನೆ. ಇದು ನಮಗೆ ಬೇಕಾಗಿರೋದು ಡಿವಿಡೆಂಡ್ ಈಲ್ಡ್ ಮೆಥಡ್ ಗೆ. ವಿ ವಿಲ್ ಲುಕ್ ಅಟ್ ಇಟ್ ಲಿಟಲ್ ಲೇಟರ್. ಫ್ರೆಂಡ್ಸ್, ನೌ ವಿ ಶಾಲ್ ಪ್ರೊಸೀಡ್ ಫರ್ದರ್ ಟು ಅರೈವ್ ಅಟ್ ನೆಟ್ ಅಸೆಟ್ಸ್ ಮೆಥಡ್ ವಿತ್ ರಿಗಾರ್ಡ್ ಟು ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ಫ್ರೆಂಡ್ಸ್, ಇಲ್ಲಿ ನೆಟ್ ಅಸೆಟ್ಸ್ ಮೆಥಡ್ ಅಲ್ಲಿ ಯಾವ ಅಸೆಟ್ಸ್ ತಗೋಬೇಕಿತ್ತು, ಯಾವ ಲಯಬಿಲಿಟೀಸ್ ತಗೋಬೇಕು ಅನ್ನೋದ್ರ ಬಗ್ಗೆ ಮೊದಲಿಗೆ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ತಗೋಬೇಕಾ? ಎಸ್. ಪ್ಲಾಂಟ್ ಅಂಡ್ ಮಿಷನರಿ? ಎಸ್. ಟ್ರೇಡ್ ಮಾರ್ಕ್ಸ್, ದೋ ಇಟ್ ಇಸ್ ಇಂಟ್ಯಾಂಜಿಬಲ್ ಅಸೆಟ್, ಇದು ರಿಯಲ್ ಅಸೆಟ್ ಆಗುತ್ತೆ. ದೆನ್ ಯು ಹ್ಯಾವ್ ಟು ಕನ್ಸಿಡರ್ ದಟ್ ಆಸ್ ವೆಲ್. ಸ್ಟಾಕ್ ತಗೋಬೇಕು, ಡೆಟಾಸು ತಗೋತೀವಿ, ಕ್ಯಾಶ್ ಅಟ್ ಬ್ಯಾಂಕು ಸಹ ತಗೋತೀವಿ. ಆದರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಇಸ್ ಅ ಫಿಕ್ಟಿಷಿಯಸ್ ಅಸೆಟ್, hence we will ignore that. Now ಈಗ liability side, shares capital ಕೊಟ್ಟಿದ್ದಾನೆ, ಅದು ಇನ್ಸೈಡರ್ಸ್ liability, ಅದನ್ನು ತಗೋಬಾರ್ದು. ಜನರಲ್ ರಿಸರ್ವ್ ಸಹ ತಗೋಬಾರ್ದು. ಟ್ಯಾಕ್ಸೇಷನ್ ರಿಸರ್ವ್ ತಗೋಬೇಕಾಗತ್ತೆ. ವರ್ಕ್ಮನ್ ಸೇವಿಂಗ್ಸ್ ಅಕೌಂಟ್ ಸಹ ತಗೋತೀವಿ. P&L ಅಕೌಂಟ್ ತಗೊಳ್ಳೋದಿಲ್ಲ, ಬಿಕಾಸ್ ದಟ್ ಇಸ್ ಅನ್ ಇನ್ಸೈಡರ್ಸ್ liability, ಅದು ಶೇರ್ ಹೋಲ್ಡರ್ಸ್ ಫಂಡ್ ಆಗುತ್ತೆ. Now sundry creditors of course is an outsiders liability, hence you will consider that as well. Friends, ಇಷ್ಟು ನಮಗೆ ಗೊತ್ತಾದ್ರೆ you can proceed ahead with net assets method. Now let us proceed to net assets method. Friends, first ಬರ್ಕೊಳ್ಳಿ calculation of value of shares under net assets method. First under net assets method ಮುಗಿಸೋಣ, then we will discuss about dividend yield method. Now first step ನಿಮಗೆ ಗೊತ್ತಿದೆ, you have to calculate market value of all the assets. Now you know the market value of certain assets have changed, certain other assets remain the same. Based on that ಒಂದು ಟೇಬಲ್ ಹಾಕೊಂಡು ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ. Now I will draw a table. 3 ಕಾಲಮ್ಸ್ ಹಾಕೊಂಡಿದ್ದೀನಿ, particulars, amount and amount. Friends, the first asset land and buildings. ನಮ್ಮ ಬ್ಯಾಲೆನ್ಸ್ ಶೀಟ್ ಪ್ರಕಾರನೇ ಹೋಗೋಣ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಫಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಇದೆ 41,250. ಆ ಅಸೆಟ್, is there any adjustment? Of course yes. ಅವನು ಏನು ಹೇಳಿದಾನೆ, you will consider at 90,000 ಅಂತ ಹೇಳಿದಾನೆ. So we will take 90,000 itself. ನಾವು ಎರಡನೇ ಅಸೆಟ್ ನಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು ಪ್ಲಾಂಟ್ ಅಂಡ್ ಮೆಷಿನರಿ, ಅದನ್ನ ಬರ್ಕೊಳ್ಳೋಣ. ಈ ಅಸೆಟ್ಗೂ ಸಹ there is an adjustment. ಇಲ್ಲೇ ಹೇಳಿದಾನೆ ನೋಡಿ, ಪ್ಲಾಂಟ್ ಅಂಡ್ ಮೆಷಿನರಿ is worth rupees 45,000 ಅಂತ ಹೇಳಿದಾನೆ. Hence I will write 45,000. Okay. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತಹ ಮೂರನೇ ಅಸೆಟ್ ಟ್ರೇಡ್ ಮಾರ್ಕ್ಸ್. ಯಾವುದೇ ರೀತಿಯಾದ ಅಡ್ಜಸ್ಟ್ಮೆಂಟ್ ಇಲ್ಲದಿರುವ ಕಾರಣ ನಾನು ಹಾಗೆ ಬರ್ಕೋತೀನಿ. ನಾವು 7,500 ಅಟ್ ಇಟ್ಸ್ ಬುಕ್ ವ್ಯಾಲ್ಯೂ ಬರ್ಕೊಂಡಿದ್ದೀನಿ. ನಾವು ಟ್ರೇಡ್ ಮಾರ್ಕ್ಸ್ ಆದ್ಮೇಲೆ ಸ್ಟಾಕ್ ಇದೆ. ನಾವು ಸ್ಟಾಕ್ಗೂ ಸಹ ಯಾವುದೇ ರೀತಿಯಾದ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಐ ವಿಲ್ ರೈಟ್ ಇಟ್ ಅಟ್ ಇಟ್ಸ್ ಬುಕ್ ವ್ಯಾಲ್ಯೂ ಇಟ್ ಸೆಲ್ಫ್, ದಟ್ ಇಸ್ 18,000. ನಾವು ಸ್ಟಾಕ್ ಆದ್ಮೇಲೆ ಡೆಟಾರ್ಸ್ ಕೊಟ್ಟಿದ್ದಾನೆ. You all know that debtors has an adjustment. ಆಲ್ರೆಡಿ ಹೇಳಿದ್ದೀನಿ, ಬ್ಯಾಡ್ ಡೆಟ್ಸ್ ಅನ್ನೋ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಅದನ್ನ ನಾವು ಡಿಡಕ್ಟ್ ಮಾಡಿ ಔಟರ್ ಕಾಲಮ್ಗೆ ಹಾಕೊಳ್ಳೋಣ. ಬ್ಯಾಡ್ ಡೆಟ್ಸ್ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ 30,000 ಇದೆ, 30,000 ತಗೊಂಡಿದೀವಿ. ಬಟ್ ಬ್ಯಾಡ್ ಡೆಟ್ಸ್ 3,000, ಓಕೆ 33,000 ಇತ್ತು ಬ್ಯಾಲೆನ್ಸ್ ಶೀಟ್ ಅಲ್ಲಿ. 3,000 ನ ಡಿಡಕ್ಟ್ ಮಾಡಿ 30,000 ತಗೊಂಡಿದ್ದೀನಿ. ಫ್ರೆಂಡ್ಸ್, ನಾವು ಕ್ಯಾಶ್ 19,500 ಇದೆ, ಅದನ್ನ ಬರ್ಕೊಂಡಿದೀವಿ as it is. There is no adjustment for that as well. Friends, asset side of the balance sheet ಎಲ್ಲ ಅಸೆಟ್ಸ್ ನ ನಾವು ಕನ್ಸಿಡರ್ ಮಾಡಿದೀವಿ. ಆದ್ರೆ ಕಡೆಗಿರುವಂತಹ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ನ ನಾವು ತಗೊಳ್ಳೋದಿಲ್ಲ, ಬಿಕಾಸ್ ಇಟ್ ಇಸ್ ಅ ಫಿಕ್ಟಿಷಿಯಸ್ ಅಸೆಟ್. ನಾವು ಇದರ ಟೋಟಲ್ ತಗೊಂಡ್ರೆ, ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಆಲ್ ದಿ ಅಸೆಟ್ಸ್, you would get rupees 2,10,000. Now that completes my
ಫಸ್ಟ್ ಸ್ಟೆಪ್ ಅಂದ್ರೆ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಕಂಡುಹಿಡಿದಾಯ್ತು. ನಾವು ಎರಡನೇ ಸ್ಟೆಪ್ ಹೋಗೋಣ. ನಾವು ನೆಟ್ ಅಸೆಟ್ಸ್ ಮೆಥಡ್ ಅಲ್ಲಿ ಎರಡನೇ ಸ್ಟೆಪ್ ಏನಿತ್ತು? ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪೇಮೆಂಟ್ ವ್ಯಾಲ್ಯೂ ಆಫ್ ಔಟ್ಸೈಡರ್ಸ್ ಲಯಬಿಲಿಟೀಸ್. ನಾವು ಆಲ್ರೆಡಿ ಔಟ್ಸೈಡರ್ಸ್ ಲಯಬಿಲಿಟಿ ಯಾವ್ಯಾವುದು ಅನ್ನೋದನ್ನ ಡಿಸ್ಕಸ್ ಮಾಡಿದೀವಿ. ನಾವು ಲೆಟ್ ಅಸ್ ಗೋ ಅಹೆಡ್ ಅಂಡ್ ಡೂ ದಟ್. ಇದೇ ತರ ಒಂದು ಸಣ್ಣ ಟೇಬಲ್ ಹಾಕೊಳ್ಳೋಣ, ಪರ್ಟಿಕ್ಯುಲರ್ಸ್ ಅಮೌಂಟ್. ನೀವು ಟೇಬಲ್ ಅಲ್ಲಿ ಹಾಕೊಂಡ್ರೆ ಯು ವಿಲ್ ಹ್ಯಾವ್ ಸಮ್ ಕ್ಲಾರಿಟಿ ಅನ್ನೋದ್ರಿಂದ ನಾನು ಟೇಬಲ್ ಹಾಕೊಂಡು ಮಾಡ್ತಾ ಇದ್ದೀನಿ. ನಾವು ದಿ ಫಸ್ಟ್ ಟ್ಯಾಕ್ಸ್ ರಿಸರ್ವ್ಸ್ ತಗೋಬೇಕು ಅಂತ ಹೇಳಿದ್ದೆ. ಅದಕ್ಕೆ ಯಾವುದೇ ರೀತಿಯಾದ ಅಡ್ಜಸ್ಟ್ಮೆಂಟ್ ಇಲ್ಲ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿತ್ತೋ ಅದೇ ಅಮೌಂಟ್ 22,500 ತಗೊಂಡಿದ್ದೀನಿ. ಈಗ ಎರಡನೇದಾಗಿ ಅಲ್ಲಿ ವರ್ಕ್ಮನ್ ಸೇವಿಂಗ್ಸ್ ಅಕೌಂಟ್ ಅಂತ ಇದೆ. ಅದಕ್ಕೂ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲದಿರುವ ಕಾರಣ ಅದನ್ನು ಸಹ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂದಲ್ಲೇ ತಗೊಳ್ಳೋಣ. ನಾವು ವರ್ಕ್ಮನ್ ಸೇವಿಂಗ್ಸ್ ಅಕೌಂಟ್ 11,250 ತಗೊಂಡಿದ್ದೀನಿ. ಕ್ರೆಡಿಟರ್ಸ್ ಇತ್ತು, ಸೊ ಕ್ರೆಡಿಟರ್ಸ್ ರುಪೀಸ್ 36,750 ಇತ್ತು, ಅದನ್ನು ಸಹ ತಗೊಂಡಿದ್ದೀನಿ. ನಾವು ಇದು ಮೂರೇ ಅಸೆಟ್ಸ್ ತಗೋಬೇಕಿತ್ತು. ಅಲ್ಲಿ ನೋಡ್ಕೊಳ್ಳಿ, ಟ್ಯಾಕ್ಸೇಷನ್ ರಿಸರ್ವ್ ಒಂದು ಔಟ್ಸೈಡರ್ ಲಯಬಿಲಿಟಿ, ವರ್ಕ್ಮನ್ ಸೇವಿಂಗ್ಸ್ ಅಕೌಂಟ್ ಒಂದು ಔಟ್ಸೈಡರ್ಸ್ ಲಯಬಿಲಿಟಿ, ಸನ್ರಿ ಕ್ರೆಡಿಟರ್ಸ್ ಒಂದು ಔಟ್ಸೈಡರ್ಸ್ ಲಯಬಿಲಿಟಿ. ಈ ಮೂರೇ ಲಯಬಿಲಿಟೀಸ್ ಮಾತ್ರ ಔಟ್ಸೈಡರ್ಸ್ ಲಯಬಿಲಿಟಿ. ಉಳಿದಿದ್ದೆಲ್ಲಾನು ಇನ್ಸೈಡರ್ಸ್ ಲಯಬಿಲಿಟಿ ಅಂದ್ರೆ ಶೇರ್ ಕ್ಯಾಪಿಟಲ್, ಜನರಲ್ ರಿಸರ್ವ್, P&L ಅಕೌಂಟ್. ಈ ಮೂರೂನು ಇನ್ಸೈಡರ್ಸ್ ಲಯಬಿಲಿಟಿ ಅಥವಾ ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಂತ ಕರಿತೀವಿ. ಫ್ರೆಂಡ್ಸ್, ಈ ಮೂರನ್ನು ತಗೊಂಡಿದೀವಿ. ಇದರ ಟೋಟಲ್ ತಗೊಳ್ಳೋಣ. ಇದರ ಟೋಟಲ್ ತಗೊಂಡ್ರೆ ರುಪೀಸ್ 70,500 ಬರುತ್ತೆ. ಐ ಹ್ಯಾವ್ ರಿಟರ್ನ್ ದಟ್ ಅಮೌಂಟ್ ಆಸ್ ವೆಲ್. ಈಗ ಸ್ಟೆಪ್ 1 ಕ್ಯಾಲ್ಕುಲೇಷನ್ ಆಫ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಆಲ್ ದಿ ಅಸೆಟ್ಸ್ ಆಯ್ತು. ಎರಡನೇ ಸ್ಟೆಪ್ ಅಲ್ಲಿ ಯು ಹ್ಯಾವ್ ಕ್ಯಾಲ್ಕುಲೇಟೆಡ್ ಪೇಮೆಂಟ್ ವ್ಯಾಲ್ಯೂ ಆಫ್ ಔಟ್ಸೈಡರ್ಸ್ ಲಯಬಿಲಿಟಿ ಅದಾಗಿದೆ. ಮೂರನೇ ಸ್ಟೆಪ್ ಹೋಗೋಣ. ನಾವು ಮೂರನೇ ಸ್ಟೆಪ್ ಏನು? ಯು ವಿಲ್ ಕ್ಯಾಲ್ಕುಲೇಟ್ ನೆಟ್ ಅಸೆಟ್ಸ್ or it is called as net worth. Also it is called as amount available to all class of shareholders. ಅದು ಹೇಗೆ ಅನ್ನೋದನ್ನ ನೋಡೋಣ. ಬಟ್ ಒಂದು ತಿಳ್ಕೊಳ್ಳಿ, ಈ ಪ್ರಾಬ್ಲಮ್ ಅಲ್ಲಿ ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ ಇಲ್ಲ. ಈಗ ಪ್ರೆಫರೆನ್ಸ್ ಶೇರ್ ಹೋಲ್ಡರ್ಸ್ ಇಲ್ಲ ಅಂತ ಹೇಳಿದ್ರೆ ದಿ ಎಂಟೈರ್ ಅಮೌಂಟ್ ಬಿಲಾಂಗ್ಸ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ದೇರ್ ಇಸ್ ನೋ ನೀಡ್ ಫಾರ್ ಅಸ್ ಟು ಡಿಸ್ಟ್ರಿಬ್ಯೂಟ್. ನಾವು ಲೆಟ್ ಅಸ್ ಸಿ ಹೌ ವಿ ಹ್ಯಾವ್ ಟು ಡೂ ದಟ್. ಈಗ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ನಮಗೆ ಸಿಕ್ಕಿದೆ, ದಟ್ ಇಸ್ 2,10,000. ಫಸ್ಟ್ ಸ್ಟೆಪ್ ಅಲ್ಲಿ ಬಂದಂತಹ ಅಮೌಂಟ್ ನ ಬರ್ಕೊಂಡಿದ್ದೀನಿ. ಎರಡನೇ ಸ್ಟೆಪ್ ಅಲ್ಲಿ ಬಂದಂತಹ ಪೇಮೆಂಟ್ ಲಯಬಿಲಿಟೀಸ್ ನ ಡಿಡಕ್ಟ್ ಮಾಡಬೇಕು. ದಟ್ ಇಸ್ ರುಪೀಸ್ 70,500. ಅದನ್ನು ಸಹ ಬರ್ಕೊಂಡಿದ್ದೀನಿ. ಇಫ್ ಯು ಟೇಕ್ ದಿ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು, ಐ ವಿಲ್ ಗೆಟ್ ರುಪೀಸ್ 1,39,500. ಈಗ ಸ್ಟೆಪ್ 1 ಅಮೌಂಟ್ ಮೈನಸ್ ಸ್ಟೆಪ್ 2 ಅಮೌಂಟ್ ಮಾಡಿದ್ದೀನಿ. I have got rupees 1,39,500. ಫ್ರೆಂಡ್ಸ್, ಈಗ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ನಾವು ಕೊಡಬೇಕಿತ್ತು, ಆದರೆ ಇಲ್ಲಿ ನಮಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಲ್ಲ. ಬಿಕಾಸ್ ಐ ಡೋಂಟ್ ಹ್ಯಾವ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಐ ವುಡ್ ಪುಟ್ ಇಟ್ ಆಸ್ ನಲ್. ಇದನ್ನ ನಾವು ಸ್ಕಿಪ್ ಮಾಡ್ತೀವಿ ಸರ್ ಅಂತ ಹೇಳಿದ್ರೆ ದಟ್ಸ್ ಫೈನ್, ಇಟ್ಸ್ ಲೆಫ್ಟ್ ಅಪ್ ಟು ಯು. ಬಟ್ ಆ ಫಾರ್ಮ್ಯಾಟ್ ಅಲ್ಲಿ ಇದ್ರೆ ಯು ವಿಲ್ ನಾಟ್ ಗೋ ರಾಂಗ್ ಅನ್ನೋದ್ರಿಂದ ನಾನು ಫಾರ್ಮ್ಯಾಟ್ ಅಲ್ಲಿ ಹಾಗೆ ಫಿಟ್ ಮಾಡಿದ್ದೀನಿ. ಫ್ರೆಂಡ್ಸ್, because you don't have any appropriation to preference shareholders, the entire amount belongs to equity shareholders. ಈಗ amount belonging to equity shareholders ಸಹ ಕ್ಯಾಲ್ಕುಲೇಟ್ ಮಾಡಿದೀವಿ. Now we are left with the last step, ಅಂದ್ರೆ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಅದು ಹೇಗೆ ಅನ್ನೋದನ್ನ ಸ್ಟೆಪ್ 4 ಅಲ್ಲಿ ನೋಡೋಣ. ದಟ್ ಇಸ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್ಸ್. ಇದಕ್ಕೆ ಒಂದು ಸಣ್ಣ ಫಾರ್ಮುಲಾ ಕೊಟ್ಟಿದ್ದೀನಿ, ನಿಮ್ಮೆಲ್ರಿಗೂ ಗೊತ್ತಿದೆ. ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್ ಇಸ್ ಈಕ್ವಲ್ ಟು ಅಮೌಂಟ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಫ್ರೆಂಡ್ಸ್, ಅಮೌಂಟ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದೀವಿ, 1,39,500 ಅಂತ. ನಾವು ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅನ್ನೋ ಮಾಹಿತಿ ಎಲ್ಲಿರುತ್ತೆ? ಕ್ವೆಶ್ಚನ್ ಅಲ್ಲಿ ಇರುತ್ತೆ. ಇಲ್ಲಿ ನೋಡಿ, 75,000 is the equity share capital. ಕರೆಕ್ಟಾ? ಅಂಡ್ ₹10 is value per share. ನಮಗೀಗ ನಂಬರ್ ಆಫ್ ಶೇರ್ಸ್ ಹೇಗೆ ಸಿಗುತ್ತೆ? 75,000 divided by ₹10 ಮಾಡಿದ್ರೆ you will get number of equity shares, that is 7,500. Hope you have understood how to get the number of equity shares. Now I will substitute the amounts. Net amount available to equity shareholders rupees 1,39,500 ಬಂದಿದೆ, divided by
Number of equity shares 7,500. ಈಗ ತಾನೇ ಹೇಳಿದೀನಿ. Now if you divide, your amount will be rupees 18.6. This is how you will arrive at value per equity share, of course under net assets method. ಇದನ್ನು ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಈ ಪ್ರಾಬ್ಲಮ್ ಅಲ್ಲೂ ಸಹ ನೆಟ್ ಅಸೆಟ್ಸ್ ನ ಫಸ್ಟ್ ತಿಳ್ಕೊಂಡು now we will proceed further to the next method, that is dividend yield method. Friends, concentrate on this dividend yield method because this is the first problem that I am solving under this method. Come, let us proceed further to calculate value per share under dividend yield method. Friends, just write down calculation of value of share under dividend yield method anta ಬರ್ಕೊಳ್ಳಿ. Now, ನಿಮ್ಮೆಲ್ಲರಿಗೂ ಗೊತ್ತು, as I said, there are 5 steps. The very first step is calculation of average adjusted profits. Friends, ಇಲ್ಲಿ ಯಾವುದೇ ರೀತಿಯಾದ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಈ ಪ್ರಾಬ್ಲಮ್ ಅಲ್ಲಿ ಯಾವ ಅಡ್ಜಸ್ಟ್ಮೆಂಟ್ಸು ಇಲ್ಲ ಅಂದ ತಕ್ಷಣ ದಿ ಕ್ವೆಶ್ಚನ್ ಅಲ್ಲಿ ಇರುವಂತಹ ಪ್ರಾಫಿಟ್ಸ್ ನೇ ಅಡ್ಜಸ್ಟೆಡ್ ಪ್ರಾಫಿಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಸ್ ದಟ್ ಕ್ಲಿಯರ್? ಸೊ ಅಡ್ಜಸ್ಟ್ಮೆಂಟ್ಸ್ ಈ ಪ್ರಾಬ್ಲಮ್ ಅಲ್ಲಿ ಇಲ್ಲ. ಫೈನ್. ಬಟ್ ಆವರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ಸ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಆವರೇಜ್ ಅಟ್ ಲೀಸ್ಟ್ ಕಂಡುಹಿಡಿಯಲೇಬೇಕಾಗತ್ತೆ. ಹಿ ಹಸ್ ಗಿವನ್ 3 years ಪ್ರಾಫಿಟ್. ಇಲ್ಲಿದೆ ನೋಡಿ, 2000 ನಲ್ಲಿ 30,000, 2001 ನಲ್ಲಿ 33,750, 2002 ಅಲ್ಲಿ rupees 36,750 ಅಂತ ಕೊಟ್ಟಿದ್ದಾನೆ. ಫೈನ್. Now if you could carefully look here, the profits is an increasing trend. ಪ್ರತಿ ವರ್ಷ ಪ್ರಾಫಿಟ್ಸ್ ಇನ್ಕ್ರೀಸಿಂಗ್ ಟ್ರೆಂಡ್ ಅಲ್ಲಿ ಇದೆ, ಜಾಸ್ತಿ ಆಗ್ತಾ ಇದೆ. 2000 ಇಂದ 2001 ಅಲ್ಲಿ ಜಾಸ್ತಿ ಆಗಿದೆ, 2001 ಇಂದ 2002 ಅಲ್ಲೂ ಸಹ ಜಾಸ್ತಿ ಆಗಿದೆ. ರಿಮೆಂಬರ್, ಇನ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ನಾನು ಒಂದು ಮಾತನ್ನು ನಿಮ್ಗೆ ಹೇಳಿದ್ದೆ. ಇಫ್ ಪ್ರಾಫಿಟ್ಸ್ ಆರ್ ಕಂಟಿನ್ಯೂಸ್ಲಿ ಆನ್ ಅನ್ ಇನ್ಕ್ರೀಸಿಂಗ್ ಟ್ರೆಂಡ್, ನೀವು ವೆಯ್ಟೆಡ್ ಆವರೇಜ್ ಮೆಥಡ್ ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಫ್ರೆಂಡ್ಸ್, ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್ ಹಿಯರ್ ಆಸ್ ವೆಲ್. ಇಲ್ಲಿ ಪ್ರಾಫಿಟ್ಸ್ ಕಂಟಿನ್ಯೂಸ್ಲಿ ಇನ್ಕ್ರೀಸಿಂಗ್ ಟ್ರೆಂಡ್ ಅಲ್ಲಿ ಇರೋದ್ರಿಂದ ನೀವು ವೆಯ್ಟೆಡ್ ಆವರೇಜ್ ಮೆಥಡ್ ನ ಫಾಲೋ ಮಾಡಬೇಕಾಗತ್ತೆ. ನಾವು ಅದು ಹೇಗೆ ಅನ್ನೋದನ್ನ ಈಗ ನೋಡೋಣ. ಐ ವಿಲ್ ಡ್ರಾ ಅ ಸ್ಮಾಲ್ ಟೇಬಲ್. ನಮ್ಗೆ ಯಾವ್ಯಾವ್ದು ಬೇಕಾಗತ್ತೆ, ಇಯರ್, ಪ್ರಾಫಿಟ್ಸ್ ಎಷ್ಟು ಅನ್ನೋದನ್ನ ಕ್ವೆಶ್ಚನ್ ಅಲ್ಲಿ ಇದೆ. ವಿ ವಿಲ್ ಅಸೈನ್ ದಿ ವೇಟ್ಸ್ as 1, 2 and 3. We will multiply the profits with the corresponding weight. ನಮಗೆ weighted profits ಬರುತ್ತೆ. Then we will take the total. Now let us see how we have to do this. Here 1, 2, 3 3 ವರ್ಷದ ಪ್ರಾಫಿಟ್ಸ್ ಕೊಟ್ಟಿದ್ದಾನೆ, ನಾನು ಬರ್ಕೊಂಡಿದ್ದೀನಿ. ಪ್ರಾಫಿಟ್ಸ್ ಕ್ವೆಶ್ಚನ್ ಅಲ್ಲೇ ಕೊಟ್ಟಿದ್ದಾನೆ. 30,000, 33,750, 36,750 ಅಂತ ಅದನ್ನ ಬರ್ಕೊಂಡಿದ್ದೀನಿ. ನಾವು weights assign ಮಾಡಬೇಕಾಗುತ್ತೆ. As I said, we will assign the weights as 1 for the first year, 2 for the second year and 3 for the third year. ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ, we will multiply the profits with the corresponding weight. ಅಂದ್ರೆ ಫಸ್ಟ್ ಇಯರ್ ಗೆ 30,000 into 1, that is 30,000 rupees. ಸೆಕೆಂಡ್ ಇಯರ್ ಗೆ 33,750 into 2, that would give me 67,500. And in the third year 36,750 into 3, that would give me 1,10,250. Friends, I will now take the total of all these. ಅದನ್ನು ತಗೊಂಡ್ರೆ ಟೋಟಲ್ ಪ್ರಾಫಿಟ್ಸ್ ಬರುತ್ತೆ. ಎಷ್ಟು ಬರುತ್ತೆ? 2,07,750 rupees ಬರುತ್ತೆ. ಯು ಕ್ಯಾನ್ ಅರೈವ್ ಅಟ್ ದಿ ಟೋಟಲ್ ಪ್ರಾಫಿಟ್ಸ್. ನನಗೆ ಈಗ ಆವರೇಜ್ ಪ್ರಾಫಿಟ್ಸ್ ಬೇಕಾಗಿದೆ. Now how would I arrive at average profits? It is total profits divided by total weights. This is how you will arrive at. Now total profits ಎಷ್ಟು ಬಂದಿದೆ? rupees 2,07,750. weights ಬಂದ್ಬಿಟ್ಟು the total of these weights 1 plus 2 plus 3, that would give me 6. Now if I simplify this, I would get rupees 34,625. Friends, ನನ್ನ first step of arriving at average adjusted profits ಮುಗಿದಿದೆ. You have calculated the average profits. Friends, ಇಲ್ಲಿ ನಾವು ದೊಡ್ಡದಾಗಿ ಏನು ಮಾಡಿಲ್ಲ, ಯಾವ ಅಡ್ಜಸ್ಟ್ಮೆಂಟ್ಸ್ ಇರಲಿಲ್ಲ. You can ignore those adjustments because it is not there. Now you have to take the average. Average ತಗೊಳ್ಳುವಾಗ
you have to carefully look at the trend. Because there is an increasing trend, I have used weights and weighted average na ಕಂಡುಹಿಡಿದಿದ್ದೀನಿ. ಸ್ಟೆಪ್ 1 ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. Now we shall move to step 2. Now in step 2 you will calculate profits available to shareholders, ಅಂದ್ರೆ all class of shareholders. Friends, ಈ ಪ್ರಾಬ್ಲಮ್ ಅಲ್ಲಿ ಬರೀ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದ್ದಾರೆ. ಲೆಟ್ ಅಸ್ ಸಿ ಹೌ ಇಟ್ ಹ್ಯಾಸ್ ಟು ಬಿ ಡನ್. ನಾವು ಒಂದು ಸಣ್ಣ ಟೇಬಲ್ ಹಾಕೊಳ್ಳೋಣ. ಆಸ್ ಐ ಸೆಡ್ ಯು ವಿಲ್ ಬಿ ಮೇಕಿಂಗ್ ಸಮ್ ಅಪ್ರೋಪ್ರಿಯೇಷನ್ಸ್ ಹಿಯರ್. ವಾಟ್ ಅಪ್ರೋಪ್ರಿಯೇಷನ್ಸ್ ನ ಈಗ ನೋಡೋಣ. ಫ್ರೆಂಡ್ಸ್, ಆವರೇಜ್ ಪ್ರಾಫಿಟ್ಸ್ ಈಗ ತಾನೇ ಕಂಡುಹಿಡಿದಿದ್ದೀರಿ 34,625. ಇಲ್ಲಿ ಅವನು ಎರಡು ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳಿದ್ದಾನೆ. ಒಂದು, it is the company's practice to transfer 25% of the profits to reserves ಅಂತ ಒಂದು ವಿಷಯನ ಹೇಳಿದ್ದಾನೆ. ಇನ್ನೊಂದು, ignoring taxation ಅಂತ ಹೇಳಿದ್ದಾನೆ. So he himself has asked us to ignore the tax. ಅವನೇ ಹೇಳಿರುವಾಗ ನಾವು ಯಾಕೆ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಕು? We will ignore tax. ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. 25% of profits ನ ರಿಸರ್ವ್ಸ್ ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. Come, let us go ahead and do that. Now, ಈ average profits we will transfer 25% to reserve. ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಈ ಅಮೌಂಟ್ ಇದೆಯಲ್ಲ 34,625 into 25% ಮಾಡಿ. If you could arrive at the answer, I think you would get rupees 8,656. Friends, if you deduct the balances profits available to equity shareholders. Actually, ಇದು all shareholders ಅಂತ ಮಾಡಿ ಪ್ರಿಫರೆನ್ಸ್ shareholders ಗೆ ಕೊಡುವಂತಹ dividends ನ ಕೊಡಬೇಕಿತ್ತು. ಆದರೆ ಈ ಪ್ರಾಬ್ಲಮ್ ಅಲ್ಲಿ ಪ್ರಿಫರೆನ್ಸ್ shareholders ಇಲ್ಲ. Therefore, you need not worry about that. You can directly calculate the profits available to equity shareholders. ಎಷ್ಟು ಬರುತ್ತೆ? 25,969. 970 ತಗೋತೀನಿ ಸರ್ ಫಾರ್ ಕನ್ವೀನಿಯನ್ಸ್. ದಟ್ಸ್ ಫೈನ್, ಲೆಫ್ಟ್ ಅಪ್ ಟು ಯು. Now we shall proceed to the next step. In next step, I will be calculating expected rate of return. Friends, expected rate of return ಗೆ ನಾನು ಒಂದು ಸಣ್ಣ ಫಾರ್ಮುಲಾನ ಕೊಟ್ಟಿದ್ದೆ. ಆ ಫಾರ್ಮುಲಾ ಏನು? Profits available to equity shareholders divided by total paid up value of equity into 100. Profits available to equity shareholders ಈಗ ತಾನೇ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೀರಿ. 25,969 ಬಂತು. ಟೋಟಲ್ ಪೇಡ್ ಅಪ್ ವ್ಯಾಲ್ಯೂ ಆಫ್ ಈಕ್ವಿಟಿ ಎಷ್ಟಿದೆ? ಬ್ಯಾಲೆನ್ಸ್ ಶೀಟ್ ನ ಚೆಕ್ ಮಾಡಿ, ಯು ವಿಲ್ ಗೆಟ್ ಇಟ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ ನೋಡಿ, ಈಕ್ವಿಟಿ ಕ್ಯಾಪಿಟಲ್ 75,000 ಇದೆ. Now we shall substitute these amounts in the formula and let us see how much we will get. If I substitute, I would get 25,969 divided by 75,000 into 100. If you could simplify, you would get 34.63%. Friends, expected rate of return nu saha calculate ಮಾಡಿದ್ದಾಯ್ತು. ಇನ್ನ ವ್ಯಾಲ್ಯೂ ಆಫ್ ಶೇರ್ ಕ್ಯಾಲ್ಕುಲೇಷನ್ ಗೆ just we are one step away. Let us now calculate the value per equity share. Now, ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇದಕ್ಕೊಂದು ಸಣ್ಣ ಫಾರ್ಮುಲಾ ಕೊಟ್ಟಿದ್ದೀನಿ. ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್ ಇಸ್ ಈಕ್ವಲ್ ಟು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ divided by normal rate into paid up value of each share. Friends, expected rate of dividend ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದೀವಿ, 34.63% ಬಂದಿದೆ. ನಾವು ನಾರ್ಮಲ್ ರೇಟ್ ಎಷ್ಟಿದೆ ಕ್ವೆಶ್ಚನ್ ನಲ್ಲಿ ಹುಡುಕಬೇಕಾಗತ್ತೆ. See the last line, it says assuming that similar companies give a return of 10%. ಅದನ್ನೇ ನಾವು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತ ಕರಿತೀವಿ, ಅಥವಾ ನಾರ್ಮಲ್ ರೇಟ್ ಆಫ್ ಡಿವಿಡೆಂಡ್ ಅಂತ ಈ ಕಾಂಟೆಕ್ಸ್ಟ್ ಅಲ್ಲಿ ಕರಿತೀವಿ. ನಾವು ನಾರ್ಮಲ್ ರೇಟ್ 10% ಇದೆ, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಡ್ 34.63% ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿದ್ದೀರಿ. ನಾವು ಪೇಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ₹10 ಇತ್ತು. ಅದು ಬ್ಯಾಲೆನ್ಸ್ ಶೀಟ್ ಅಲ್ಲೇ ವೆರಿ ಫಸ್ಟ್ ಐಟಮ್ ಅಂಡರ್ ಲಯಬಿಲಿಟಿ ಸೈಡ್ ನೋಡಿದ್ರೆ ₹10 ಈಚ್ ಅಂತ ಅವ್ನು ಕೊಟ್ಟಿದ್ದಾನೆ. ಇದನ್ನೇ ಪೇಡ್ ಅಪ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಫ್ರೆಂಡ್ಸ್, now let us substitute the amounts and try to arrive at the answer. ಇದನ್ನ ಮಾಡಿದ್ರೆ 34.63 divided by 10 into 10, you would get ₹34.63 as the answer. Friends, this is how you will arrive at value per equity share under dividend yield method.
Friends, today we have tried to calculate the value per share under both net assets method as well as under dividend yield method. ಫ್ರೆಂಡ್ಸ್, ಈ ಇಷ್ಟು ಸ್ಟೆಪ್ಸ್ನ ಇದೇ ರೀತಿಯಾಗಿ ಫಾಲೋ ಮಾಡ್ಕೊಂಡು ಬಂದ್ರೆ ನಿಮಗೆ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಇರೋದಿಲ್ಲ. ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್ ಫ್ರೆಂಡ್ಸ್. ಸೈನಿಂಗ್ ಆಫ್ ಫ್ರಮ್ ಯು, ಡಾಕ್ಟರ್ ಸೈರಾಮ್.